ಸುಪ್ರೀಂ ಕೋರ್ಟ್ನಲ್ಲಿ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಪ್ರಶ್ನಿಸಿ ಸಲ್ಲಿಸಿದ್ದಂಥ ಅರ್ಜಿ ವಜಾ ಆಗಿದೆ. ಈ ಕುರಿತು ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿ ವಿಜೇತೆ. ಅವರಿಗೆ ಸುಮ್ಮನೆ ಧರ್ಮದ ಬಗ್ಗೆ ಹೇಳೋದು ಸರಿಯಲ್ಲ. ಯತ್ನಾಳ್ ಜಗದೀಶ್ ಶೆಟ್ಟರ್ ಅವರು ಬಿರಿಯಾನಿ ತಿನ್ನಲು ಹೋದಾಗ ನಡೆಯುತ್ತಿತ್ತು. ಈಗ ಬಾನು ಮುಷ್ತಾಕ್ ಅಂದ ತಕ್ಷಣ ರಾಜಕೀಯ ಮಾಡಲು ಹೊರಟಿದ್ದೀರಿ ಎಂದು ವಾಗ್ದಾಳಿಯನ್ನು ನಡೆಸಿದರು. ಸುಲ್ತಾನ್ ದಸರಾ ಇದಕ್ಕೆ ಆಚರಣೆ ಒಬ್ಬರು ಬೂಕರ್ ಪ್ರಶಸ್ತಿ ವಿಜೇತೆಗಳು, ಅವಳಿಗೆ ಹೋಗಿ ನೀವು ಸುಮ್ಮನೆ ಈ ಧರ್ಮದ ಇವರೆಲ್ಲ ಟಿಪ್ಪು ಸುಲ್ತಾನ್ದ ಆಚರಣೆ ಮಾಡೋಕ್ಕೆ ಹೋದಾಗ ಡ್ರೆಸ್ಗಳು ಹಾಕೊಂಡಾಗ ಯತ್ನಾಳ್ ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಬಿರಿಯಾನಿ ತಿನ್ನಕ್ಕೆ ಹೋದಾಗ ನಡೀತಿತ್ತು. ಸುಮ್ಮನೆ ಯಾಕೆ ಮಾತಾಡ್ತೀರಿ ಇದನ್ನು? ಎಲ್ಲ ನೋಡಿ, ಎಲ್ಲರೂ ನೋಡಿದ್ದೀವಿ. ಅಶೋಕ್ ಅವರು ಟೊಪಿಗೆ ಹಾಕೊಂಡು ನೋಡಿದ್ದೀವಿ, ಜಗದೀಶ್ ಶೆಟ್ಟರ್ ನೋಡಿದ್ದೀವಿ, ನಿಮ್ಮ ಯತ್ನಾಳ್ ಅವ್ರದ್ದು ನೋಡಿದ್ದೀವಿ, ಎಲ್ಲರದು ನೋಡಿದ್ವಿ. ಬಿಡ್ರಿ ಈಗ ಸುಮ್ಮನೆ ಅದನ್ನ ನೋಡಿ. ಈಗ ಬಾನು ಮುಸ್ತಾಕ್ ಅನ್ನೋಕೆ ರಾಜಕಾರಣ ಮಾಡಕ್ಕೆ ಹೊಂಟಿದ್ವಿ. ಅಲ್ಲ, ಪ್ರತಾಪ್ ಸಿಂಹ ಹೇಳ್ತೀನಿ, ಇವರೆಲ್ಲರೂ ಹಾಕೊಂಡಾದವರೇ, ಎಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದವರೇ ಇವರು. ಏನು ಸುಮ್ಮನೆ ಈಗ ಬಂದು ಈಗ ಇದನ್ನೆಲ್ಲ ಮತಗಳ ಆಶಯ ಸರ ವಿಭಜನೆ ಮಾಡ್ತಾ ಇದ್ದಾರೆ ಇವರು ಎಲ್ಲರೂ ಹೇಳ್ತೀನಿ. ನಾನು ಒಂದು ಹೇಳ್ತೀನಿ, ನಾನು ಕೇಳಿ ಭುವನೇಶ್ವರಿಗೆ ಅವ್ರೇನೋ ತಂದು ಸರ್, ಚಾಮುಂಡೇಶ್ವರಿ ತಾಯಿ ನನಗೆ ಕರ್ಸ್ಕೊಂಡಿದ್ದಾಳೆ ತಂದರು. ಚಾಮುಂಡೇಶ್ವರಿ ತಾಯಿ ಅಂತಂದ್ರೆ ಇದಕ್ಕಿಂತ ಚಿಂತೆ ಏನು ಬೇಕು ನಿಮಗೆ? ಆಮೇಲೆ ಮುಸ್ಲಿಂ ಸಮುದಾಯದಲ್ಲಿ ಅವ್ರದ್ದು ಪದ್ಧತಿ ಇದೆ. ನಾವು ಹಣೆ ಮೇಲೆ ಕುಂಕ ಹಾಕತ್ತೀವಿ. ನಾವು ಕುಂಕ ಹಾಕಿ ಈಗೂ ಕೂಡ ನಾವು ಊರಾಗ ನೋಡ್ತಿರಲ್ಲ, ಎಲ್ಲರೂ ಕೂತಿ ಕೊರಳಿಗೆ ಹಚ್ಕೋತಾರೆ. ನಾವು ಕುಂಕ ಕೊಟ್ಟರೆ ಇಲ್ಲ ಕೊಳ್ಳಿಗೆ ಹಚ್ಕೋತಾರೆ. ಹಿಂಗೆ ಏನದು ತಪ್ಪದ್ರಲ್ಲಿ? ಅವ್ರವ್ರ ಧಾರ್ಮಿಕ ಆಚರಣೆಗಳು.